ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಹಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವುದು ನಮಗೆ ಗೊತ್ತೇ ಇದೆ. ಅನೇಕ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಂತೆಯೇ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನು ಹಲವು ರೀತಿಯ ಹೆಚ್ಚಿನ ತರಬೇತಿಗಳನ್ನ ಕೊಡ್ತಾ ಇರೋದು ನಮಗೆಲ್ಲ ತಿಳಿದೇ ಇದೆ. ಹಾಗಿದ್ರೆ ಬನ್ನಿ ಕೇಳಿದ್ರೆ, ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದುಕೊಂಡು ಪ್ರಸ್ತುತ ಸ್ವ ಉದ್ಯೋಗಿಯಾಗಿ ಹೊರಹೊಮ್ಮಿರುವ ಇವರು ಆರ್ಥಿಕವಾಗಿ ಸಬಲರಾಗಿರುವುದರ ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಹುಣಸೂರಿನ ಶ್ರೀಮತಿ ರೂಪಾರವರು ಇಂದು ನಮ್ಮೊಂದಿಗಿದ್ದಾರೆ. ಅವರ ಸ್ವ ಉದ್ಯೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿಕೊಡಲಿದ್ದಾರೆ. ಅದಕ್ಕೂ ಮುಂಚೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ಬಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿ ಎಲ್ಲ ನೀನು. ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು. ನನ್ನ ಹೆಸರು ರೂಪಾ ಅಂತ. ನಮ್ಮೂರು ಮಾಕೋಡು. ನಾವು ಇಲ್ಲಿ ಮಕ್ಕಳನ್ನ ಓದಿಸೋಕೆ ಸಲುವಾಗಿ ಹುಣಸೂರಿಗೆ ಬಂದು ಬಾಡಿಗೆ ಮನೇಲಿ ಇದ್ದೀವಿ. ನಮ್ಮ ಹಸ್ಬೆಂಡು ಆರ್ಮಿಲಿದ್ದಾರೆ. ನಾವೆಲ್ಲೂ ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ, ಮಕ್ಕಳನ್ನ ನೋಡ್ಕೋಬೇಕು. ಅದಕ್ಕಾಗಿ ನಾನು ಏನೋ ಒಂದು ಸ್ವಲ್ಪ ಮಾಡಬೇಕು, ಒಂದು ಬರೀ ಕೈಲಿ ಕೂತ್ಕೋಬಾರ್ದು ಅನ್ನೋ ಇದರಿಂದ ನಮ್ಮನೆ ಪಕ್ಕದವರು ಹೊಲಿತಾ ಇದ್ರು. ಅದನ್ನ ನೋಡಿ ನನಗೊಂದು ಸ್ವಲ್ಪ ಹೊಲಿಬೇಕು ಅನ್ನೋ ಇಂಟ್ರೆಸ್ಟ್ ಬಂತು. ಆವಾಗಲಿಂದ ಮನಸ್ಸಿಗೆ ತಗೊಂಡೆ. ಅವಾಗ ಹಿಂಗೆ ಸಂಸ್ಥೆ ಇದೆ ಅಂತ ಗೊತ್ತಾಯಿತು. ಮಕ್ಕಳನ್ನ ಸ್ಕೂಲ್ ಬಿಡಕ್ಕೆ ಹೋಗ್ತಿದ್ದಾಗ ಅಲ್ಲಿ ನೋಡ್ಬಿಟ್ಟು ನಮಗೂ ಮಾಡಬೇಕು ಕೆಲಸನ ಅಂತ ಇಷ್ಟ ಆಯಿತು. ಅಲ್ಲಿ ಸೇರಿಕೊಂಡು ಅದರಿಂದ ನಮಗೆ ಅನುಕೂಲ ಆಗೈತೆ. ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯಿಂದ ನನಗೆ ಸಹಾಯ ಆಗಿದೆ. ಈಗ ನಾನು ಟೈಲರಿಂಗ್ ಕಲ್ತಿದ್ದೀನಿ, ಹೊರಗಡೆ ಜನಗಳಿಗೆ ಹೊಲ್ಕೊಡ್ತಾ ಇದ್ದೀನಿ. ಇವಾಗ ಕಸ್ಟಮರ್ಸ್ಗಳು ಇವಾಗ ಸ್ವಲ್ಪ ಪರಿಚಯ ಆಯ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಒಂದು 5 ತಿಂಗಳಷ್ಟರಲ್ಲಿ ನಾನು ಒಂದು 5-6 ಸಾವಿರ
ಸಂಪಾದನೆ ಮಾಡಿದ್ದೀನಿ. ಮಕ್ಕಳು ನೋಡಿಕೊಂಡು ಸ್ಕೂಲ್ದು ಮನೆ ಕೆಲಸ ಎಲ್ಲ ನೋಡಿಕೊಂಡು ಅಷ್ಟನ್ನು ಸಂಪಾದನೆ ಮಾಡಿದ್ದೀನಿ. ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ಈಗ ತಾನೇ ಈಗ ಮೊನ್ನೆ ದಿವಸ ಹ್ಯಾಂಡ್ ವರ್ಕ್ದು ಟ್ರೈನಿಂಗ್ ಕೊಡಿಸಿದ್ರು ನಮ್ಮ ಗೀತಾ ಮೇಡಮ್ ಮತ್ತು ರಾಜು ಸರ್ ಹೋದ್ರು. ಅಲ್ಲಿ 3 ದಿನ ಟ್ರೈನಿಂಗ್ ತಗೊಂಡು ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅಂದ್ರೆ ಮೂಲತಃ ನೀವು ಬೇರೆ ಊರಿನವರು? ಬೇರೆ ಊರಿನ ಹಳ್ಳಿಯವರು ನಾವು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಮಕ್ಕಳು? ನಿಮ್ಮ ಕುಟುಂಬದ ಪರಿಚಯ ತಿಳಿಸೋದಾದ್ರೆ? ಇಬ್ಬರು, ಒಬ್ಬ ಮಗ ಒಬ್ಬ ಮಗಳು ಇಬ್ಬರಿದ್ದಾರೆ. ಯಜಮಾನರು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಅವರು ಕೆಲಸ ಮಾಡ್ತಾರೆ? 18 ವರ್ಷದಿಂದ ಮಾಡ್ತಾ ಇದ್ದಾರೆ. ಏನನ್ಸುತ್ತೆ ಅಲ್ಲಿ ಅವರಿದ್ದಾರೆ, ಇಲ್ಲಿ ನೀವಿದ್ದೀರಿ, ಜೀವನ ಏನು ಅನ್ಸುತ್ತೆ? ಕಷ್ಟ ಅನ್ಸುತ್ತೆ. ಹೊಂದ್ಕೊಂಡು ಹೋಗ್ಬೇಕು. ಮಕ್ಕಳು ಪೂರ್ತಿ ಜವಾಬ್ದಾರಿ ನಮ್ಮ ಮೇಲೆ ಐತೆ. ಮಕ್ಕಳನ್ನೂ ನೋಡ್ಕೋಬೇಕು, ಮನೆಯೂ ನಿಭಾಯಿಸ್ಬೇಕು. ಎರಡೂ ಮಾಡ್ತಾ ಇದ್ದೀವಿ. ಈ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಹುಣಸೂರಿನಲ್ಲಿ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಮೇಡಮ್? ನಮಗೆ ಬೇರೆಯವ್ರು ಯಾರು ಹೇಳಲಿಲ್ಲ. ನಾವು ಮಕ್ಕಳು ಬಿಡೋಕ್ಕೆ ಅಂತಂದ್ರೆ ಸಂಜೆ ಸೆಫ್ಗೆ ಹೋಗ್ತಾ ಇರುವಾಗ ಅಲ್ಲಿ ಬೋರ್ಡ್ ನೋಡ್ದೋ. ಮೊದಲು ಒಂದು ತಿಂಗಳಲ್ಲಿ ನೋಡ್ದೋ, ಹೇಳ್ಕೊಡ್ತಾರೋ ಇಲ್ವೋ ಅನ್ನೋದು ಡೌಟ್ ಇತ್ತು. ಅವಾಗ ನಾವೇ ಖುದ್ದು ನೋಡೋಣ ತಡಿ ಅಂತ ನಂಬರ್ ಇತ್ತಲ್ಲ, ನಂಬರ್ ತಗೊಂಡು ಕಾಲ್ ಮಾಡ್ದೋ. ಹಿಂಗೆ ಬನ್ನಿ ಐತೆ ಅಂತ ಹೇಳಿದ್ರು. ಹೋಗಿ ಅಡ್ಮಿಷನ್ ಆಯಿತು. ಏನು ಶಿಕ್ಷಣ ಪಡ್ಕೊಂಡಿದ್ರಿ ನೀವು? ನಮ್ದು ಎಜುಕೇಶನ್ 2nd PU. ತರಬೇತಿ ಪಡ್ಕೊಳ್ಳೋದಕ್ಕೂ ಇಲ್ಲ? ಹಿಂದೆ ಯಾವುದೇ ಕೆಲಸಕ್ಕೂ ಹೋಗಿಲ್ಲ? ಎಲ್ಲೂ ಹೋಗಿಲ್ಲ. ಇದೇ ಮೊದಲ ಬಾರಿ ತರಬೇತಿ? ಮೊದಲ ಬಾರಿ. ಎಷ್ಟು ತಿಂಗಳ ತರಬೇತಿ ಆಗಿತ್ತು ಮನೆ? ಇದು 3 ತಿಂಗಳು. 3 ತಿಂಗಳ ತರಬೇತಿ. ಈ 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ? ಡ್ರೆಸ್ ಕಲ್ತಿದ್ದೀವಿ, ಮತ್ತೆ ಶರ್ಟು, ಫ್ಯಾಷನ್ ಡಿಸೈನಿಂಗ್ ಡ್ರೆಸ್ಗಳದು, ಬ್ಲೌಸ್. ನಮ್ಗೆ ಏನು ಇಂಪಾರ್ಟೆಂಟ್ ಇದ್ದಿದೆ ಬ್ಲೌಸು, ಅದನ್ನ ಕಲ್ತೀವಿ. ಇವಾಗ ಡಿಸೈನ್ಗೆ ಟ್ರೈ ಮಾಡ್ತಾ ಇದ್ದೀವಿ. ಮನೇಲೆ ಕಟ್ ಮಾಡಿಕೊಂಡು ಸ್ವ ಇಚ್ಛೆಯಿಂದ ಹೊಲಿತಾ ಇದ್ದೀವಿ. ಮೂಲ ಪ್ರೇರಣೆ ಏನು? ಅಂದರೆ ಬೇಕಾದಷ್ಟು ಉದ್ಯೋಗ ಅವಕಾಶ ಇರುತ್ತೆ, ಆದರೆ ನೀವು ಈ ಟೈಲರಿಂಗ್ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೂಲ ಆಸಕ್ತಿ? ಅಂದರೆ ನಾವು ಹೊರಗಡೆ ಈಗ ಯಜಮಾನರು ಆರ್ಮಿಲಿ ಇರೋದ್ರಿಂದ ಮಕ್ಕಳು ಎಜುಕೇಷನ್ ಇಂಪಾರ್ಟೆಂಟು. ಅದು ಬಿಟ್ಟು ಇನ್ನು ಹೊರಗಡೆ ಹೋಗಿ ದುಡಿಯೋಂಥ ಅವಕಾಶ ನಮ್ಮಲ್ಲಿಲ್ಲ. ಈಗ ನಾನು ಮಾಡ್ತೀನಿ ಅಂತ ಅಂದರೂ ಕಳಿಸೋದಿಲ್ಲ. ಏನು ಮಾಡೋಕ್ಕಾಗೋದಿಲ್ವಲ್ಲ, ಮನೇಲಿ ಕೂತು ಏನು ಮಾಡೋದು ಅನ್ನೋ ಉದ್ದೇಶಕ್ಕೆ ಇದೊಂದು ಆಯ್ಕೆ ಮಾಡಿಕೊಂಡೆ ನಾನು. ಇದರಲ್ಲಿ ತುಂಬ ಆಸಕ್ತಿ ಇತ್ತು? ಆಸಕ್ತಿ ತುಂಬ ಐತೆ. ಆ ತರಬೇತಿಯಲ್ಲಿ ಈಗ ಸಾಕಷ್ಟು ಹೇಳಿದ್ರಿ ಕಲ್ತಿದ್ದೀವಿ ಅಂತಂತ. ಈಗ ಪ್ರಸ್ತುತ ಎಲ್ಲನೂ ಹೊಲಿದಿದ್ದೀರಾ? ನೀವು ಆ ತರಬೇತಿ ಮುಗಿದ ನಂತರ ಉತ್ತಮ ಟೈಲರ್ ಆಗಿ ಹೊರಹೊಮ್ಮಿದ್ದೀರಾ? ಸ್ಟಾರ್ಟಿಂಗ್ ಮೊದಲು ಮಕ್ಕಳು ನೋಡಿದಾಗ ಬೋರ್ಡ್ ನೋಡ್ದೋ, ಈಗ ಹೇಳ್ಕೊಡ್ತಾರೆ ಏನೋ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ದೋ. ಅದು ಇವಾಗ ಅಡ್ಮಿಷನ್ ಆಗೋಗ್ಬಿಟ್ಟೈತೆ, ಇಲ್ಲ ಅಂತ ಹೇಳಿದ್ರು ಮೊದಲು 15 ದಿವಸ. ಇನ್ನು ಹಂಗೆ ಗ್ಯಾಪ್ ಇಟ್ಟು. ಮತ್ತು ನಮ್ಮ ಫ್ರೆಂಡ್ ಇದ್ಲು, ಅಂದ್ರೆ ನಮ್ಮ ಸ್ಕೂಲಲ್ಲಿ ಓದ್ತಾ ಇರುವಾಗ, ಅವಳು ಬರ್ತಾ ಇರುವಾಗ ಇದೆಲ್ಲೋಗಿದೆ ಅಂದ್ರೆ ಹಿಂಗೆ ಅಂತ ಹೇಳಿದಾಗ ನಾವು ಕೇಳಿ ನೋಡ್ದೋ ಮೇಡಮ್ನ. ಕೇಳಿ ನೋಡು, ನಾನು ಅಡ್ಮಿಷನ್ ಆಯ್ತೀನಿ, ಕಲಿಬೇಕು ಅಂತ. ಆವಾಗಲೇ 15-20 ದಿವಸ ಆಗೋಗೈತೆ ಅಂತಂದರು. ಪರವಾಗಿಲ್ಲ, ನಾನು ಅದನ್ನ ಕಂಟಿನ್ಯೂ ಮಾಡ್ಕೋತೀನಿ, ಅಡ್ಮಿಷನ್ ಮಾಡ್ಕೋತಾರೆ ಕೇಳು ಅಂದಿದ್ದಕ್ಕೆ ಅವರು ಅಡ್ಮಿಷನ್ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಅಲ್ಲೇ ಫ್ರಾಕಲ್ಲಿದ್ದರು ಅವರು. ಆವಾಗ ನಾವು ಅಡ್ಮಿಷನ್ ಆದಮೇಲೆ ಕಾಜಾ ಗುಂಡಿ ಮತ್ತು ಸಿಮ್ಮಿಸು ತವಿಂದನೂ ಫ್ರಾಕು, ಲಾಂಗ್ ಫ್ರಾಕು, ಲಂಗ ಬ್ಲೌಸು, ಚಡ್ಡಿ, ಶರ್ಟು, ಪ್ಯಾಂಟು ಪ್ರತಿಯೊಂದನ್ನು ಹೇಳ್ಕೊಟ್ರು. ಅದನ್ನು ಎಲ್ಲನೂ ಟ್ರೈ ಮಾಡಿದ್ದೀವಿ. ಈಗ ಮೇನ್ ಇಂಪಾರ್ಟೆಂಟಾಗಿ ಬ್ಲೌಸು, ಅದನ್ನು ಚೆನ್ನಾಗಿ ಹೇಳ್ಕೊಟ್ರು. ಈಗ ನಮ್ಗೆ ಗೊತ್ತಿಲ್ಲ ಅಂದ್ರೂ ನಾವು ಸಪ್ರೇಟ್ ಹೋಗಿ ಹೇಳಿಸ್ಕೊಂಡ್ರು ಹೇಳ್ಕೊಡಲ್ಲ ಅಂತ ಅನ್ನೋ ಮನೋಭಾವನೆ ಅವರಲ್ಲಿಲ್ಲ. ಹೇಳ್ಕೊಡ್ತಾರೆ. ಈಗ ಮನೇಲೂ ಹೋಗಿದ್ದೋ ಕೇಳ್ತೋ, ಈ ಥರ ಹಿಂಗೆ ತಪ್ಪಾದಾಗ ಏನು ಮಾಡ್ಕೋಬೇಕು, ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ಕೇಳಿದೆ, ಎಲ್ಲನೂ ಹೇಳ್ಕೊಟ್ರು. ಅದರಿಂದ ನನಗೆ ಉಪಯೋಗ ಆಗೈತೆ. ಅಂದರೆ ಬರೀ ಟೈಲರಿಂಗ್ ತರಬೇತಿ ಅಷ್ಟೇ ನೀಡಿದ್ದಲ್ದೇನೆ ಎಂಬ್ರಾಯ್ಡಿಂಗ್ ವರ್ಕು ತರಬೇತಿ ಕೂಡ 3 ದಿನ ಕೊಟ್ಟರು ಅಂತ ಹೇಳಿದ್ರೆ, ಆ ತರಬೇತಿಯ ಕುರಿತು ನಿಮ್ಮ ಅನುಭವ? ಅದರಿಂದ ನಂಗೆ ತುಂಬ ಖುಷಿ ಆಯ್ತು. ನನಗೆ ಟೈಲರಿಂಗಿಂತ ಹ್ಯಾಂಡ್ ವರ್ಕ್ದು ತುಂಬ ಇಷ್ಟ ಆಯಿತು. ಆದರೆ ಯಾರು ಹೇಳ್ಕೊಡ್ತಾರೆ ಅನ್ನೋದ ಕೇಳ್ದೋ ನಾವು. ಹೇಳ್ಕೊಡಿ ಸರ್, ಯಾರನ್ನಾರು ಕೇಳಿ ನೋಡಿ, ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಐತೆ, ನಾವು ಮಾಡಬೇಕು ಅಂತ. ಅದಕ್ಕೋಸ್ಕರ ರಾಜು ಸರ್ ಅವರು 3 ದಿನ ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಹೇಳ್ಕೊಡ್ರು. ಅದು ನಮ್ಗೆ ತುಂಬ ಉಪಯೋಗ ಆಯಿತು. ಮಾಡ್ತೀನಿ ನಾನು ಅದನ್ನು. ಅಂದರೆ ಈ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಕೋಟೆ ತಾಲೂಕು ಮತ್ತು ಸರಗೂರಿಗಷ್ಟೇ ಸೀಮಿತ ಆಗಿರದೆ ಹುಣಸೂರು ತನಕ ಬಂದು ನಿಮ್ಮ ಒಂದು ಸ್ಥಳೀಯವಾಗಿ ಈ ಒಂದು ತರಬೇತಿಯನ್ನು ಕೊಡ್ತಾ ಇದೆ. ಇದು ಎಷ್ಟು ಅನುಕೂಲ ಆಗಿದೆ ಮೇಡಮ್ ನಿಮಗೆ? ಮಹಿಳೆಯರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಸ್ವಾವಲಂಬಿಯಾಗಿ ಹೊರಹೊಮ್ಮಕ್ಕಂತೂ ಮಹಿಳೆಯರಿಗೆ ಅನುಕೂಲ ಆಗೈತೆ. ಯಾಕೆ ಮಹಿಳೆಯರು ಜಾಸ್ತಿ ಯಾರು ಎಲ್ಲೂ ಹೊರಗಡೆ ಹೋಗಲ್ಲ. ಮಕ್ಕಳು, ಅತ್ತೆ ಮಾವ, ಗಂಡ, ಇದೇ ಅವರ ಸಂಸಾರ ಆಗಿರ್ತದೆ. ಈ ಸಂಸ್ಥೆಯಿಂದ ನನ್ನ ಅನುಭವದಿಂದ ನಾನು ಜಾಸ್ತಿ ಎಲ್ಲೂ ಹೊರಗಡೆ ತಿರುಗಾಡಿಲ್ಲ. ಉಪಯೋಗ ಆಗೈತೆ. ಆಯ್ತಾದೆ ಮುಂದೆ ಆಗಲಿ. ನಿಮ್ಮ ಬೆಳವಣಿಗೆ ಈ ಒಂದು ಸಂಸ್ಥೆ ಜೊತೆಗೂಡಿ ನಾನು ಇದ್ರಲ್ಲಿ ತುಂಬ ಕಲ್ತಿದ್ದೀನಿ. ಹೊರಗಡೆ ಹೋಗೋಕ್ಕೂ ನಮಗೆ ಮುಜುಗರನೇ ಆಯ್ತಿತ್ತು, ಯಾರು ಏನಂತಾರೋ ಏನು ಅಂತ. ಈ ಸಂಸ್ಥೆಯಿಂದ ಹೋಗಿ ಕೆಂಚನಹಳ್ಳಿಗೆ ಅಲ್ಲಿ ಹೋಗಿ ಬಂದ ಮೇಲಿಂದ ನಮ್ಮ ಮನಸ್ಸೇ ಪರಿವರ್ತನೆ ಆಗೈತೆ.
ಒಳಗೆ ಕೂರಬಾರ್ದು, ಹೊರಗಡೆ ಹೋಗ್ಬೇಕು, ನಾವು ಎಲ್ಲ ರೀತಿ ಮಾಡಬೇಕು ಅನ್ನೋ ಇಚ್ಛೆ ಅದೇ. ಈ ಒಂದು ತರಬೇತಿ ಪಡೆದ ನಂತರ ಈಗ ಸ್ವ ಉದ್ಯೋಗ ಮಾಡ್ತಾ ಮಾಡ್ತಾ ಇದ್ದೀವಿ. ಯಾವಾಗಿಂದ ಈ ಒಂದು ಸ್ವ ಉದ್ಯೋಗನ ಆರಂಭ ಮಾಡಿದ್ರಿ ಮೇಡಮ್? ಟೈಲರಿಂಗ್ ಕ್ಲಾಸ್ 3 ತಿಂಗಳು ಕೋಚಿಂಗ್ ಮುಗೀತಿದ್ದ, ಸ್ಟಾರ್ಟ್ ಆಯ್ತಿದ್ದಾಗಲೇ ಪಕ್ಕದವ್ರೆಲ್ಲ ಕೊಡ್ತಾರೆ, ಅವಾಗ್ಲಿಂದಾನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬ್ಲೌಸಿಗೆ ಹೊಲಿತಾ ಇದ್ರಿ. ನಿಮ್ಗೆ ಕೈಗೆಟುಕುವ ದರದಲ್ಲಿ ನಿಮ್ಗೆ ಒಂದು ತರಬೇತಿ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಇದರಿಂದ ಯಾವುದೇ ಅನಾನುಕೂಲ ಆಗಿಲ್ಲ, ಅನುಕೂಲ ಆಗೈತೆ. ನಾನು ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು 9 ಗಂಟೆಗೆ ಹೋದ್ರೆ ನಾನು ಬರ್ತಿದ್ದೆ 5 ಗಂಟೆಗೆ. ನಾನು 5 ಗಂಟೆ ತನಕ ನಾನು ಫ್ರೀ ಇರ್ತಿರ್ಲಿಲ್ಲ, ನಾನು ಕೆಲಸ ಮಾಡ್ತೇನೆ ಇದ್ದೆ. ಸ್ವಲ್ಪ ಮಿಷಿನ್ ಕಮ್ಮಿ ಇದ್ರೂ ನಾವು ಸ್ಟೂಡೆಂಟ್ಗಳು ಅಡ್ಜಸ್ಟ್ ಮಾಡ್ಕೊಂಡು ನಾವು 5 ಗಂಟೆ ತನಕ ಮಾಡೋರು. ಅವ್ರು ನಮ್ಮ ಗೀತಾ ಮೇಡಮ್ವೇ ಯಾವುದೇ ರೀತಿ ಇದರಿಂದ ನಾವು ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಸಲ ಕೇಳಿದ್ರು ಅವರು ಸಮಾಧಾನದಿಂದ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟು ನಿಮಗೆ ಕೈಗೆಟುಕುವ ದರದಲ್ಲಿ ಸ್ಥಳೀಯವಾಗಿ ಬಂದು ಹೇಳ್ಕೊಡ್ತಾ ಇರೋದು ನಿಮ್ಗೆ ಅನುಕೂಲ ಆಗೈತೆ. ಆ ಸಮಯದಲ್ಲಿ ಒಂದು ಮನೆಯನ್ನು ನಿಭಾಯಿಸ್ಬೇಕು, ಯಜಮಾನರು ನೋಡಿದ್ರೆ ಆರ್ಮಿಲಿ ಕೆಲಸ ಮಾಡ್ತಾ ಇದ್ದಾರೆ, ಮನೆ ಮಕ್ಕಳು ಎಲ್ಲಾನು ನಿರ್ವಹಣೆ ಮಾಡಿಕೊಂಡು ಈ ಒಂದು ತರಬೇತಿ ಪಡ್ಕೊಳ್ಳೋದಕ್ಕೆ ಏನ್ ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಇಲ್ಲ, ಕಷ್ಟ ಆಗ್ಲಿಲ್ಲ. ಅಂದ್ರೆ ಮನೆಯವ್ರ ಸಪೋರ್ಟ್ ಇತ್ತಲ್ಲ. ಈಗ ನಾವು ಮನೇಲಿ ಕೂತ್ಕೊಂಡ್ರೆ ಈಗ ಹೊರಗಡೆ ಎಲ್ಲೂ ಹೋಗಲ್ಲ, ಅಪ್ಪ ಅಮ್ಮ ದೂರ ಇದ್ದಾರೆ, ಹಸ್ಬೆಂಡು ದೂರ ಇದ್ದಾರೆ. ಈಗ ನಾವು ಒಬ್ರೇ ಬಾಡಿಗೆ ಮನೆಯಲ್ಲಿ ಇರೋದು, ಒಂದ್ ಸ್ವಲ್ಪ ಬೇಜಾರಾಗುತ್ತಲ್ಲ, ಹೊರಗಡೆ ಹೋಗ್ಲಿ ಅನ್ನೋ ಉದ್ದೇಶದಿಂದ ಅವ್ರೇ ಫ್ರೀ ಬಿಟ್ರು, ಹೋಗ್ಕಲಿ ನೀನ್ ಮಾಡ್ಬೇಕು ಅಂತ ಇತ್ತು, ನಮ್ ಸಪೋರ್ಟ್ ಐತೆ ಅಂತ. ಇವಾಗ್ಲೂ ಅವ್ರ ಸಪೋರ್ಟ್ ಇಲ್ದರೆ ನಾವೇನು ಮಾಡಕ್ ಆಗೋದಿಲ್ಲ, ಅವ್ರ ಸಪೋರ್ಟ್ ಐತೆ. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಒಟ್ಟು ಕುಟುಂಬದ ಸಹಕಾರದೊಂದಿಗೆ ಈ ಒಂದು ತರಬೇತಿಯನ್ನು ಮುಗಿಸ್ಕೊಂಡು ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಾ ಇದ್ರಿ. ಈಗ ನಾವು ಇನ್ನೂ 3 ತಿಂಗಳು ಕೋಚಿಂಗ್ ಕೊಟ್ಟಿದ್ರೆ ಇನ್ನೂ ಮಾಡೋವು, ಯಾರೋ ಇನ್ನೂ ಇಂಪ್ರೂವ್ ಆಗ್ಬೇಕು ಅಂದ್ರೆ ಇನ್ನೂ 1 ತಿಂಗಳು ಕೊಡಿಸ್ಬೋದಾ ಅಂತ ಕೇಳಿದ್ರು. ನೀಟಾಗಿ ಫಿನಿಶಿಂಗ್ ಕೊಡಕ್ಕೆ. ಅಂದ್ರೆ ಈಗ ಟೀಚರ್ ಹತ್ರ ಹೇಳ್ಕೊಂಡು ತಪ್ಪಾಗಿದ ಮಾಡೋದಕ್ಕೂ ಈಗ ಮನೇಲಿ ಕೂತ್ ನಾವು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಪೂರ್ತಿ ಕಲ್ತಿದ್ದೀವಿ. ಆರ್ಥಿಕವಾಗಿ ಮುಂದೆ ಈಗ ಈ ಹಿಂದೆ ಹೇಗಿದ್ರಿ, ಇವಾಗ ನೀವೇ ಒಂದ್ 4 ಸಂಪಾದನೆ ಮಾಡ್ತಾ ಇದ್ರಿ, ಏನ್ ಅನ್ಸುತ್ತೆ? ಮನೆಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಮೊದ್ಲೆಲ್ಲವ ಅವ್ರನ್ನ ಹತ್ರನೇ ಯಾವುದಕ್ಕೂ ಕೇಳ್ಬೇಕಾಗ್ತಿತ್ತು, ಬೇರೆ ಕಡೆ ಎಲ್ಲೂ ನಮ್ಗೆ ಸಿಗ್ತಿರ್ಲಿಲ್ಲ. ಇವಾಗ ಕೂತ್ಕೊಂಡ್ರು ಈಗ ಸುಮ್ಮನೆ ಕೂತಿರೋ ಬದಲಿಗೆ ಒಂದು ರೋಸ್ ಹೊಲ್ಕೊಡೋರು ಮನೆಗಾರ ಒಂದ್ ದಿನದ ಖರ್ಚಾರ ಆಗುತ್ತಲ್ಲ ಅನ್ನೋ ಮೈಂಡ್ ಇಟ್ಕೊಂಡು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಾಡ್ತಾ ಇದ್ದೀರಾ? ಒಂದ್ 3 ತಿಂಗಳಿಂದ ಪರವಾಗಿಲ್ಲ. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಈ ಮೇಲೆ ಹೇಳಿದಂತೆ ಸಾಕಷ್ಟು ತರಬೇತಿಗಳನ್ನ ಮಹಿಳೆಯರಿಗೆ ಕೊಡ್ತಾ ಬಂದಿದೆ. ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಟೈಲರಿಂಗ್ ತರಬೇತಿ ಆಗಿರ್ಬೋದು ಕೊಡ್ತಾ ನಿರಂತರವಾಗಿ. ಈಗ ನೀವೇ ಹೇಳಿದಂಗೆ ಮತ್ತೆ ನಾನು 3 ದಿನ ಎಂಬ್ರಾಯ್ಡಿಂಗ್ ಕ್ಲಾಸ್ ತರಬೇತಿ ತಗೊಂಡೆ ಅಂತ ಹೇಳಿದ್ರಿ. ಈ ರೀತಿ ಸ್ಥಳೀಯವಾಗಿ ಬಂದು ತರಬೇತಿ ಕೊಡ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಜನಗಳು ತುಂಬಾ ಅನುಕೂಲ ಆಗೈತೆ ಮಹಿಳೆಯರಿಗೆ. ಅಂದ್ರೆ ಹೊರಗಡೆ ಎಲ್ಲೂ ಈ ರೀತಿ ಸಂಸ್ಥೆ ಆದ್ರೆ ನಾವು ಮುಂದೆ ಬರ್ಬೋದು. ಒಳಗಡೆಲೆ ಗಂಡಸರನ್ನೇ ಯಾವುದಕ್ಕೂ ಡಿಪೆಂಡ್ ಆಗೋ ಬದಲಿಗೆ ನಮ್ಮಿಂದ ನಾವು ಡಿಪೆಂಡ್ ಆಗಿ ಹೊರಗೆ ಬಂದು ದುಡಿಬಹುದು ಅನ್ನೋ ಮನೋಭಾವನೆ ಮಹಿಳೆಯರಿಗೆ ಬರ್ತದೆ. ತುಂಬಾ ಉಪಯೋಗ ಮಾಡ್ತಾರೆ ಈ ಸಂಸ್ಥೆಗೆ. ನನ್ನಿಂದ ತುಂಬಾ ತುಂಬಾ ಧನ್ಯವಾದಗಳು. ಆದ್ರೆ ಈ ಅವಕಾಶ ನಂಗೆ ಸಿಗೋದಿಲ್ಲ ಅನ್ಕೊಂಡಿದೆ. ಆದ್ರೆ ಅದರಿಂದ ನನ್ನ ಇಚ್ಛೆ, ನಾನು ಏನೋ ಒಂದು ಮಾಡಬೇಕು ಅನ್ನೋ ನನ್ನ ಮನಸ್ಸಿನಲ್ಲಿ ಐತೆ. ಅದನ್ನ ನಾವು ಈ ಸಂಸ್ಥೆಯಿಂದ ನಾನು ಕಲ್ತಿದ್ದೀನಿ, ಮಾಡ್ತೀವಿ. ಅಂದ್ರೆ ಸಾಕಷ್ಟು ಜನ ಒಂದು ಸಮಯ ಟಿವಿ ನೋಡ್ಕೊಂಡು ಅಥವಾ ಅಲ್ಲಿ ಇಲ್ಲಿ ಮನೆಯಲ್ಲಿ ಮಾತಾಡ್ತಾ ಕುತ್ಕೊಂಡೇನೆ ಕಾಲಹರಣ ಮಾಡಿಬಿಡ್ತಾರೆ. ಅಂತ ಮಹಿಳೆಯರಿಗೆ ಅಥವಾ ಯಾವ್ದಾದ್ರು ಒಂದು ಸ್ವ ಉದ್ಯೋಗ ಮಾಡಬೇಕು, ಯಾವ್ದಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಇರೋಂಥ ಮಹಿಳೆಯರಿಗೆ ನೀವು ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈ ಸಂಸ್ಥೆಯಿಂದ ಯಾವುದೇ ಅನಾನುಕೂಲ ಇಲ್ಲ, ಅನುಕೂಲ ಆಗೈತೆ. ಮಾಡಬೇಕು ಅನ್ನೋ ಮಹಿಳೆಯರು ಹೊರಗೆ ಬಂದು ಚೆನ್ನಾಗಿ ದುಡಿದು ಮನೆಯ ನಿಭಾಯಿಸ್ಕೊಂಡು ಹೋಗ್ಬೋದು. ಯಾವ್ದಾದ್ರು ಒಂದು ತರಬೇತಿಯನ್ನ ಪಡ್ಕೊಂಡು ಸ್ವ ಉದ್ಯೋಗ ಮಾಡಿ ಅನ್ನೋದ್ರ ಕುರಿತು ಹೇಳ್ತಾ ಇದ್ದೀರಿ. ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸ್ಕೊಟ್ರಿ ಮೇಡಮ್. ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ, ನೆಕ್ಸ್ಟ್ ನಿಮ್ಮ ಮುಂದಿನ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್? ನಾವು ಇದನ್ನೇ ಒಂದು ಅಂಗಡಿ ಇಟ್ಕೊಂಡು ಇದರಿಂದ ಮಾಡ್ಬೇಕು ಅನ್ಕೊಂಡಿದ್ದೀನಿ ಮೇಡಮ್. ಅಂದ್ರೆ ನೀವು ಒಬ್ರೇನಾ ಅಥವಾ ಹೇಗೆ ಇನ್ನೊಂದಷ್ಟು ಜನ ಮಹಿಳೆಯರನ್ನ ಸೇರಿಸ್ಕೊಂಡು ನೀವು ಒಂದು ಸ್ವ ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮುಂದೆ ನೋಡ್ಬೇಕು ಮೇಡಮ್. ಒಟ್ಟು ಅದು ಗುರಿ ಅಂತೂ ಇದೆ? ಗುರಿ ಅಂತೂ ಐತೆ, ಅಂಗಡಿ ಇಡಬೇಕು ಅಂತ. ಏನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಈ ಇಷ್ಟೆಲ್ಲ ಒಂದು ಕೆಲಸದ ನಿರ್ವಹಣೆಯ ಸಂದರ್ಭದಲ್ಲಿ? ಸಾಕಷ್ಟು ಅನುಭವ, ಕಷ್ಟ ಸುಖ ಮುಂದ್ಬಿಟ್ಟಿದೀವಿ. ಮುಂದೆ ಈ ಮಟ್ಟಕ್ಕೆ ಬಂದಿವಿ. ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ ಮೇಡಮ್. ಧೈರ್ಯವಾಗಿ ನಿಲ್ತೀವಿ, ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ತರನೇ ಹಲವಾರು ಮಹಿಳೆಯರು ಯಾವ್ದಾದ್ರು ಒಂದು ತರಬೇತಿಯನ್ನ ಪಡ್ಕೊಂಡು
ಒಂದು ಸ್ವ ಉದ್ಯೋಗ ಮಾಡೋಂಥ ಮಹಿಳೆಯರಿಗೆ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅದೇ ಮನೇಲಿ ಕೂತು ಇನ್ನೂ ಒಂದು ಯಾವುದೋ ಒಂದು ಸಣ್ಣ ಪುಟ್ಟಕ್ಕೆ ಎಲ್ಲಾನು ಹಸ್ಬೆಂಡ್ ಹತ್ರನೇ ಕೈ ನೀಡಿ ಕೊಡಿ ಮಾಡಬೇಕು ಅನ್ನೋ ಮನೋಭಾವನೆ ಬಿಟ್ಟು ನಾವು ಮಾಡ್ತೀವಿ ಸಂಪಾದನೆ, ನಾವು ಗಂಡಸ್ರ ತಾನೇ ಸಮಾನವಾಗಿರ್ಬೇಕು. ಸಂಸಾರ 2 ಚಕ್ರ ಇದ್ರೇನೆ ಗಾಡಿ ಹೋಗೋಕ್ಕಾಗೋದು, ಒಂದ್ರಲ್ಲೇ ಹೋಗೋಕ್ಕಾಗೋದಿಲ್ಲ. ಗಂಡ ಹೆಂಡತಿ ಸಮಾನಾಗಿ ಮನೇಲಿ ಇದ್ದು ಮಾಡ್ಕೊಂಡು ಹೋಗ್ಬೋದು ಇಷ್ಟಪಡ್ತೀನಿ. ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸ್ಕೊಟ್ರೆ ಮ್ಯಾಮ್. ಇವಾಗ 3 ದಿನದ ಒಂದು ತರಬೇತಿಯನ್ನ ಪಡ್ಕೊಂಡ್ರಿ ಅಂತ ಹೇಳಿದ್ರಿ, ಎಂಬ್ರಾಯ್ಡಿಂಗ್ ವರ್ಕ್ದು. ಸೊ ಅದ್ರ ಕುರಿತು ಒಂದು ಅನುಭವವನ್ನು ಹಂಚ್ಕೊಳ್ಳಿ. ಎಂಬ್ರಾಯ್ಡಿಂಗ್ ಅಂದ್ರೆ ನಮ್ಮನೆ ಪಕ್ಕದಲ್ಲಿ ಮಾಡ್ತಾ ಇದ್ರು ಒಂದ್ ಸ್ವಲ್ಪ. ಅದು ಕಷ್ಟನೇ ಐತೆ ಸ್ಟಾರ್ಟಿಂಗು, ಆಮೇಲೆ ಪತ್ ಈಸಿ ಐತೆ. ಇವಾಗ ನಾವು 3 ದಿನದ ಬೇಸಿಕ್ ಕೊಟ್ಟ ಮೇಲೆ ಸುಲಭ ಮಾಡ್ಬೋದು. ಈಗ ಆದಾಯ ಜಾಸ್ತಿ ಇದೆ, ಖರ್ಚು ಕಮ್ಮಿ ಇದೆ, ಆದಾಯ ಜಾಸ್ತಿ ಇದೆ. ಎಂಬ್ರಾಯ್ಡಿಂಗ್ ಇಂದ ಉಪಯೋಗ ಐತೆ. ಕಲ್ತ್ಕೊಂಡ್ರೆ 3 ದಿನದಲ್ಲಿ ಒಂದು 50% ನಾವು ತಿಳ್ಕೊಂಡಿದೀನಿ. ಅದರಿಂದ ಇನ್ನೊಂದು 50% ಅಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಅದಾಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಹಾರ್ಡ್ ವರ್ಕ್ ಮಾಡ್ಬೇಕು. ಆದ್ರೆ ಈಗ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಈಗ ನಿನ್ನೆ ಒಂದ್ ಸ್ವಲ್ಪ ಬಟ್ಟೆ ಇದ್ದು ಅದ್ರ ಕಡೆಯಿಂದ ಆಗ್ಲಿಲ್ಲ. ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತಾ ಇದ್ದೀನಿ. ಒಟ್ಟು 2 ನಿಮ್ಗೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದನೇ ತರಬೇತಿ? 2 ಅಲ್ಲಿಂದನೇ ತರಬೇತಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ, ಸಮುದಾಯದ ಜನತೆಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ? ಈ ಉಪಯೋಗನ ಈ ಸಂಸ್ಥೆಯಲ್ಲಿ ಕೊಡ್ತಿರೋಂಥ ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಳಿ. ಎಲ್ಲಾ ಮಹಿಳೆಯರಿಗೆ ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಂತೋಷ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಸ್ವ ಉದ್ಯೋಗದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ HD ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವ ಉದ್ಯೋಗಿಯಾಗಿ ಹೊರಹೊಮ್ಮಿರುವ ಹುಣಸೂರಿನ ಶ್ರೀಮತಿ ರೂಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ಆತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30